ನಮ್ಮ ಹಳ್ಳಿ ಎಬೋಲಾದಿಂದ ಹೇಗೆ ಬದುಕುಳಿಯಿತು ಎಂಬುದರ ಕಥೆ ಇದು. ಬಾವಲಿಗಳು ಕಣ್ಣಿಗೆ ಕಾಣಿಸದಷ್ಟು ಚಿಕ್ಕದಾದ ಎಬೋಲಾ ವೈರಸ್ ಕ್ರಿಮಿಗಳನ್ನು ಹೊತ್ತು ತಂದವು. ಅವು ಎಷ್ಟು ಸಣ್ಣದಾಗಿದ್ದವು ಅಷ್ಟೇ ಅಪಾಯಕಾರಿಯಾಗಿದ್ದವು. ಇದರ ಅರಿವಿಲ್ಲದೆ ಆಕಸ್ಮಿಕವಾಗಿ ಸೋಂಕಿನ ರಕ್ತದ ಸ್ವಲ್ಪ ಅಂಶ ತಾತನ ಕಣ್ಣಿಗೆ ತಾಗಿತು. ಎಬೋಲಾ ಕ್ರಿಮಿಗಳು ಅವರ ದೇಹವನ್ನು ಸೇರಿದವು. ದಿನಗಳು ಉರುಳಿತು. ನಂತರ ತಾತನಿಗೆ ವಿಪರೀತ ಜ್ವರ ಮತ್ತು ಸುಸ್ತು ಕಾಣಿಸಿಕೊಂಡಿತು. ನಾವು ಅದು ಮಲೇರಿಯಾ ಇರಬಹುದು ಅಂದುಕೊಂಡೆವು. ಆದರೆ ಶೀಘ್ರದಲ್ಲೇ ಅವರ ಸ್ಥಿತಿ ಇನ್ನೂ ಹದಗೆಟ್ಟಿತು. ಅವರಿಗೆ ವಾಂತಿ ಮತ್ತು ಭೇದಿ ಕೂಡ ಶುರುವಾಯಿತು. ಅವರ ಜ್ವರ ಇನ್ನೂ ಹೆಚ್ಚಾಗಿದ್ದರಿಂದ ನಾನು ದಾದಿಯವರನ್ನ ಕರೆಯಲು ಓಡಿದೆ. ಆದರೆ ಅಷ್ಟರಲ್ಲೇ ತಾತ ತೀರಿಕೊಂಡಿದ್ರು. ನನ್ನ ಹೃದಯ ಒಡೆದು ಹೋದಂತಾಯಿತು. ಇದು ಎಬೋಲಾ ಇರಬಹುದು ಎಂದು ದಾದಿ ಶಂಕಿಸಿದ್ರು. ಇದು ಕಾಡಿನ ಪ್ರಾಣಿಗಳ ಮಾಂಸದಿಂದ ಬರುವ ಕಾಯಿಲೆಯಾಗಿದ್ದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ನಮ್ಮ ಪ್ರದೇಶದ ಇತರೆ ಕೆಲವು ಜನರು ಈಗಾಗಲೇ ಈ ಹೊಸ ಕಾಯಿಲೆಯಿಂದ ಸಾವನ್ನಪ್ಪಿದ್ರು. ನಾವು ಈ ಕಾಯಿಲೆಯನ್ನ ಅರ್ಥ ಮಾಡಿಕೊಂಡು ನಿಯಮಗಳನ್ನ ಪಾಲಿಸದಿದ್ರೆ ಇದು ಇನ್ನೂ ಹರಡಿ ಇನ್ನೂ ಅನೇಕ ಜನರನ್ನ ಬಲಿ ತೆಗೆದುಕೊಳ್ಳಬಹುದು. ಎಬೋಲಾ ಪೀಡಿತ ಅಥವಾ ಅದರಿಂದ ಸಾವನ್ನಪ್ಪಿದ ವ್ಯಕ್ತಿಯ ದೇಹದ ದ್ರವಗಳಲ್ಲಿ ಈ ವೈರಸ್ ಇರುತ್ತದೆ ಎಂದು ದಾದಿ ವಿವರಿಸಿದರು. ಅಂದರೆ ಅವರ ಬೆವರು, ಕಣ್ಣೀರು, ಲೋಳೆ, ಲಾಲಾರಸ, ವಾಂತಿ, ಭೇದಿ, ಮೂತ್ರ, ಎದೆಹಾಲು, ಲೈಂಗಿಕ ದ್ರವಗಳು ಮತ್ತು ರಕ್ತದಲ್ಲಿ ನಾವು ಅನಾರೋಗ್ಯ ಪೀಡಿತ ವ್ಯಕ್ತಿಯ ದೇಹದ ದ್ರವಗಳನ್ನು ಮುಟ್ಟಿದಾಗ ಎಬೋಲಾ ಕ್ರಿಮಿಗಳು ನಮ್ಮ ಚರ್ಮದ ಮೇಲಿನ ಸಣ್ಣ ಗಾಯಗಳ ಮೂಲಕ ಅಥವಾ ನಮ್ಮ ಕಣ್ಣು, ಮೂಗು ಅಥವಾ ಬಾಯಿಯ ಮೂಲಕ ದೇಹ ಸೇರಬಹುದು. ಈ ಎಬೋಲಾ ಕ್ರಿಮಿಗಳು ನಮ್ಮ ದೇಹದಲ್ಲಿ ಹರಡಿ ನಮ್ಮನ್ನ ರೋಗಿಗಳನ್ನಾಗಿ ಮಾಡುತ್ತದೆ. ಯಾರಾದರೂ ಎಬೋಲಾದಿಂದ ಸತ್ತರೆ ಆ ಶವ ಇನ್ನೂ ಹೆಚ್ಚು ಅಪಾಯಕಾರಿಯಾಗಿರುತ್ತದೆ. ಯಾರೂ ಕೂಡ ಆ ಮೃತದೇಹವನ್ನ ಮುಟ್ಟಲೇಬಾರದು. ಕೂಡಲೇ ಕೈಗಳನ್ನ ಸೋಪು ಮತ್ತು ನೀರಿನಿಂದ ತೊಳೆಯುವಂತೆ ದಾದಿ ನಮಗೆ ಸಲಹೆ ನೀಡಿದರು. ತಾತನ ಅಂತ್ಯಕ್ರಿಯೆಯನ್ನು ಸುರಕ್ಷಿತವಾಗಿ ಮಾಡಲು ಸಹಾಯ ಮಾಡುವಂತೆ ಅವರು ತರಬೇತಿ ಪಡೆದ ಹೂಳುವ ತಂಡವನ್ನು ಸಂಪರ್ಕಿಸಿದರು. ಅಂತ್ಯಕ್ರಿಯೆ ಮಾಡುವ ತಂಡ ಕೂಡ ಬಂತು. ಅವರು ನಮ್ಮನ್ನ ಸಮಾಧಾನ ಪಡಿಸಿದರು ಮತ್ತು ನಮ್ಮ ರಕ್ಷಣೆಗಾಗಿ ಅವರು ಏನು ಮಾಡಬೇಕೆಂದು ವಿವರಿಸಿದರು. ಆ ತಂಡವು ಅಪಾಯಕಾರಿ ಕ್ರಿಮಿಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ವಿಶೇಷ ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿತ್ತು. ಅವರು ಎಬೋಲಾ ಕ್ರಿಮಿಗಳನ್ನು ನಾಶ ಮಾಡಲು ತಾತನ ಕೊಠಡಿ ಮತ್ತು ಅವರ ದೇಹದ ಮೇಲೆ ಕ್ಲೋರಿನ್ ಸಿಂಪಡಿಸಿದರು. ಅವರು ತಾತನ ದೇಹವನ್ನು ಸುರಕ್ಷಿತವಾಗಿ ಒಂದು ಬ್ಯಾಗ್ನಲ್ಲಿ ಇರಿಸಿದರು. ಎಬೋಲಾ ಹರಡುವುದನ್ನು ತಡೆಯಲು ಈ ಕಾಯಿಲೆಯ ಲಕ್ಷಣಗಳಿಂದ ಸತ್ತ ಯಾವುದೇ ವ್ಯಕ್ತಿಯ ದೇಹವನ್ನು ಯಾರೂ ಮುಟ್ಟುವಂತಿರಲಿಲ್ಲ. ಅವರು ತಾತನ ಹಾಸಿಗೆ, ಹೊದಿಕೆ ಮತ್ತು ಬಟ್ಟೆಗಳನ್ನು ಸಹ ಸುಟ್ಟು ಹಾಕಿದರು. ಈ ಎಲ್ಲ ಕ್ರಿಮಿಗಳು ನಮ್ಮನ್ನು ಸುರಕ್ಷಿತವಾಗಿರಿಸಿದವು. ಎಬೋಲಾ ಸಮಯದಲ್ಲಿ ನಮ್ಮ ಎಲ್ಲ ಸಾಂಪ್ರದಾಯಿಕ ಪದ್ಧತಿಗಳನ್ನು ಪಾಲಿಸುವುದು ತುಂಬಾ ಅಪಾಯಕಾರಿಯಾಗಿತ್ತು. ಆದರೂ ನಾವು ತಾತನಿಗೆ ಗೌರವ ಸಲ್ಲಿಸಿದೆವು. ತಾತನ ಮರಣದ ನಂತರ ನಮ್ಮ ಮುಖ್ಯಸ್ಥರು ಹಳ್ಳಿಯ ಎಲ್ಲ ಜನರನ್ನು ಒಟ್ಟುಗೂಡಿಸಿದರು. ನಾವು ಎಬೋಲಾಗೆ ಹೆದರುವುದು ಸಹಜ, ಆದರೆ ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರನ್ನು ನಂಬಿ ನಿಯಮಗಳನ್ನು ಪಾಲಿಸಿದರೆ ಈ ಕಾಯಿಲೆಯನ್ನು ತಡೆಯಬಹುದು ಎಂದು ಅವರು ವಿವರಿಸಿದರು. ದಾದಿ ನಮಗೆ ಹೀಗೆ ತಿಳಿಸಿದರು: ಯಾರಿಗಾದರೂ ಜ್ವರದಂತಹ ಲಕ್ಷಣಗಳು ಕಂಡುಬಂದರೆ ಅವರನ್ನು ಮುಟ್ಟಬೇಡಿ. ತಕ್ಷಣ ಅವರನ್ನು ಚಿಕಿತ್ಸಾ ಕೇಂದ್ರಕ್ಕೆ ಕರೆದೊಯ್ಯಿರಿ. ಇದರಿಂದ ಅವರು ಬದುಕುವ ಸಾಧ್ಯತೆ ಹೆಚ್ಚಿರುತ್ತದೆ ಮತ್ತು ಅವರು ಇತರರಿಗೆ ಎಬೋಲಾ ಹರಡುವುದಿಲ್ಲ ಎಂದು. ದಿನಕ್ಕೆ ಹಲವು ಬಾರಿ ಸೋಪು ಮತ್ತು ನೀರಿನಿಂದ ಕೈ ತೊಳೆಯುವಂತೆ ಅವರು ನಮಗೆ ಸಲಹೆ ನೀಡಿದರು. ಇಡೀ ಗ್ರಾಮ ಈ ನಿಯಮಗಳನ್ನು ಪಾಲಿಸಲು ಒಪ್ಪಿಕೊಂಡಿತು. ನಾವೆಲ್ಲರೂ ತಾತನ ಜೊತೆ ನಿಕಟ ಸಂಪರ್ಕದಲ್ಲಿದ್ದರಿಂದ ನಮಗೂ ಎಬೋಲಾ ಬರುವ ಅಪಾಯವಿತ್ತು. ನಾವು ಮನೆಯಲ್ಲೇ ಇರಬೇಕಾಯಿತು. ನಮಗೆ ಜ್ವರ ಅಥವಾ ಕಾಯಿಲೆಯ ಲಕ್ಷಣಗಳು ಇವೆಯೇ ಎಂದು ನೋಡಲು ಆರೋಗ್ಯ ಕಾರ್ಯಕರ್ತರೊಬ್ಬರು ಪ್ರತಿದಿನ ನಮ್ಮ ಮನೆಗೆ ಭೇಟಿ ನೀಡುತ್ತಿದ್ದರು. ನಮಗೆ ಎಬೋಲಾ ಸೋಂಕಿದ್ದರೆ 21 ದಿನಗಳ ಒಳಗಾಗಿ ಅದರ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಿದ್ದವು. ಹಲವು ದಿನಗಳು ಕಳೆಯಿತು. ನಾವೆಲ್ಲರೂ ಆರೋಗ್ಯವಾಗಿರುತ್ತೇವೆ ಎಂದು ನಾನು ಭಾವಿಸಿದ್ದೆ. ಆದರೆ ಒಂದು ದಿನ ಮುಂಜಾನೆ ನನ್ನ ತಾಯಿಗೆ ವಿಪರೀತ ಜ್ವರ ಇರುವುದು ತಿಳಿಯಿತು. ನಾನು ಅವರನ್ನ ಮುಟ್ಟಬಾರದು ಎಂದು ನನಗೆ ತಿಳಿದಿತ್ತು, ಏಕೆಂದರೆ ಅವರಿಂದ ಈಗ ಸೋಂಕು ಹರಡುತ್ತಿತ್ತು. ನನ್ನ ತಂದೆ ಒಳಗಡೆ ಬಂದರು. ತಾಯಿಯನ್ನ ಪಕ್ಕದ ಹಳ್ಳಿಯಲ್ಲಿರುವ ಸೋದರ ಮಾವನ ಮನೆಗೆ ಕರೆದುಕೊಂಡು ಹೋಗುತ್ತಿರುವುದಾಗಿ ಅವರು ನನಗೆ ಹೇಳಿದರು. ಅವರಿಗೆ ತಾಯಿಯನ್ನ ಚಿಕಿತ್ಸಾ ಕೇಂದ್ರಕ್ಕೆ ಕರೆದೊಯ್ಯಲು ಹೆದರಿಕೆಯಾಗಿತ್ತು. ಮತ್ತೊಮ್ಮೆ ಅವಳನ್ನು ನೋಡಲು ಸಾಧ್ಯವಾಗದೋ ಏನೋ ಎಂಬ ಭಯ ಅವರಿಗಿತ್ತು. ನಾನು ಅವರನ್ನು ತಡೆಯಬೇಕು ಎಂದು ನನಗೆ ತಿಳಿದಿತ್ತು. ನಾನು ಚಿಕ್ಕವನಾಗಿದ್ದರೂ ಅವರಿಬ್ಬರ ಎದುರು ಧೈರ್ಯವಾಗಿ ನಿಂತೆ. ಇದು ಎಬೋಲಾ ಇರಬಹುದು,
ಆದ್ದರಿಂದ ಅವರು ತಕ್ಷಣ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಲೇಬೇಕು ಎಂದು ನಾನು ಅವರಿಗೆ ಹೇಳಿದೆ. ಅವರನ್ನು ಉಳಿಸಲು, ನಮ್ಮನ್ನು ನಾವು ಉಳಿಸಿಕೊಳ್ಳಲು ಮತ್ತು ನಮ್ಮ ಹಳ್ಳಿಯನ್ನು ರಕ್ಷಿಸಲು ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರನ್ನು ನಂಬಬೇಕಾಗಿತ್ತು. ಓಡಿ ಹೋಗುವುದರಿಂದ ಕೇವಲ ಸಾವು ಮತ್ತು ನೋವು ಮಾತ್ರ ಹೆಚ್ಚಾಗುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಂಡದ್ದು ಅವರ ಮುಖದಲ್ಲಿ ತಿಳಿಯುತ್ತಿತ್ತು. ನನ್ನ ತಾಯಿಯ ಎಬೋಲಾ ಪರೀಕ್ಷೆ ಪಾಸಿಟಿವ್ ಬಂತು. ಅವರಿಗೆ ಅಲ್ಲಿ ಒಂದು ಹಾಸಿಗೆ ಕೂಡ ಸಿಕ್ಕಿತು. ಮೊದಲಿಗೆ ಆರೋಗ್ಯ ಕಾರ್ಯಕರ್ತರು ನೋಡಲು ಭಯಾನಕವಾಗಿ ಕಾಣುತ್ತಿದ್ದರು, ಆದರೆ ತಮ್ಮನ್ನು ರಕ್ಷಿಸಿಕೊಳ್ಳಲು ಅವರು ಆ ಸೂಟುಗಳನ್ನು ಧರಿಸಿದ್ದಾರೆ ಮತ್ತು ಅವರ ಒಳಗೂ ನಮ್ಮ ದಾದಿಯರಂತಹ ಸಾಮಾನ್ಯ ಮನುಷ್ಯರೇ ಇದ್ದಾರೆ ಎಂದು ನನಗೆ ತಿಳಿದಿತ್ತು. ಅವರು ನನ್ನ ತಾಯಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡರು. ಅವರಿಗೆ ದ್ರವಗಳು, ಔಷಧ ಮತ್ತು ಆಹಾರವನ್ನ ನೀಡಿದ್ರು ಹಾಗೂ ಎಬೋಲಾ ವಿರುದ್ಧ ಹೋರಾಡಲು ಅವರ ದೇಹವನ್ನು ಗಟ್ಟಿಗೊಳಿಸಲು ಸಹಾಯ ಮಾಡಿದ್ರು. ನಾನು ನನ್ನ ತಾಯಿನ ತುಂಬಾ ಮಿಸ್ ಮಾಡಿಕೊಳ್ಳುತ್ತಿದ್ದೆ, ಆದರೆ ನಾನು ಇನ್ನೂ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡಬಹುದಿತ್ತು. ದುರಾದೃಷ್ಟವಶಾತ್ ನಮ್ಮ ಹಳ್ಳಿಯ ಕೆಲವು ಜನರು ಬದುಕಲಿಲ್ಲ, ಆದರೆ ನನ್ನ ತಾಯಿ ದಿನದಿಂದ ದಿನಕ್ಕೆ ಚೇತರಿಸಿಕೊಂಡ್ರು. ಶೀಘ್ರದಲ್ಲೇ ನಾವು ಅವರನ್ನು ಸುರಕ್ಷಿತ ದೂರದಿಂದಲೇ ನೋಡಲು ಸಾಧ್ಯವಾಯಿತು. ಒಂದು ದಿನ ನನ್ನ ತಾಯಿ ಬದುಕುತ್ತಾರೆ ಎಂದು ದಾದಿ ಘೋಷಿಸಿದ್ರು. ಈಗ ನಾವು ಅವರನ್ನ ಅಪ್ಪಿಕೊಳ್ಳಲು ಮತ್ತು ಮುತ್ತಿಡಲು ಸುರಕ್ಷಿತವಾಗಿದ್ದೆವು. ಅದು ಸಂಭ್ರಮಿಸುವ ದಿನವಾಗಿತ್ತು. ನಮ್ಮ ಹಳ್ಳಿ ನಿಯಮಗಳನ್ನು ಪಾಲಿಸಿತ್ತು. ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರನ್ನ ನಂಬಿದೆವು. ನಮ್ಮ ರೋಗಿಗಳನ್ನ ತಕ್ಷಣವೇ ಚಿಕಿತ್ಸೆಗೆ ಕರೆತಂದೆವು. ನಮ್ಮ ಜನರಲ್ಲಿ ಯಾರಾದರೂ ಸತ್ತಾಗ ಸುರಕ್ಷಿತ ಅಂತ್ಯಕ್ರಿಯೆ ತಂಡವನ್ನ ಕರೆಸಿದೆವು ಮತ್ತು ನಾವು ಯಾವಾಗಲೂ ಸೋಪು ಮತ್ತು ನೀರಿನಿಂದ ಕೈ ತೊಳೆದೆವು. ನಮ್ಮ ಹಳ್ಳಿ ಎಬೋಲಾದಿಂದ ಬದುಕುಳಿಯಿತು. ನಿಮ್ಮ ಹಳ್ಳಿಯೂ ಬದುಕಬಲ್ಲದು.